ಹೇ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ ಧ್ರುವ್. ಇವತ್ತು ಇನ್ನೊಂದು ಜಾಬ್ ತಗೊಂಡ್ಬಂದಿದ್ದೀನಿ. ಇದು ಬಂದ್ಬಿಟ್ಟು ಫಸ್ಟ್ ಅಡ್ವಾಂಟೇಜ್ ಅಂತ ಒಂದು ಕಂಪ್ನಿ. ಇದು ಸ್ಟಾರ್ಟ್ಅಪ್ ಅಲ್ಲ, ಲೈಕ್ ಎಮ್.ಎನ್.ಸಿ ಕೂಡ ಹಂಗಲ್ಲ, ಲೈಕ್ ಇದೊಂದು ಮಿಡ್ ರೇಂಜ್ ಕಂಪ್ನಿ. ಸೊ ಇವ್ರು ಬಂದ್ಬಿಟ್ಟು ಅಕೌಂಟ್ಸ್ ಪೇಯಬಲ್ ಸ್ಪೆಷಲಿಸ್ಟ್ ಜಾಬ್ಗೆ ಬಿಟ್ಟಿದ್ದಾರೆ. ಸೊ ನಿಮ್ ಕಡೆಯಿಂದ ಏನ್ ಬೇಕು ಅಂದ್ರೆ ಇವ್ರು ನೋಡ್ತಿರೋದು 0 to 3 years, ಅಂದ್ರೆ ಫ್ರೆಶರ್ಸ್ ಇಂದ 3 ವರ್ಷ ಎಕ್ಸ್ಪೀರಿಯನ್ಸ್ ತನಕ ನೋಡ್ತಿದ್ದಾರೆ. ಸೊ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ದು ಇನ್ವಾಯ್ಸ್ ವೆರಿಫಿಕೇಶನ್ ಅಥವಾ ವೆಂಡರ್ ಪೇಮೆಂಟ್ ಪ್ರೊಸೆಸಿಂಗ್ ಅಥವಾ ಎಕ್ಸೆಲ್ ಶೀಟ್ ಅಲ್ಲಿ ಡಾಟಾ ಎಂಟ್ರಿ ಮಾಡೋದಾಗಿರ್ಲಿ, ಕ್ಯಾಲ್ಕುಲೇಷನ್ಸ್ ಎಲ್ಲ ಇರುತ್ತಲ್ವಾ. ಸೊ ಈ ತರ ಎಕ್ಸ್ಪೀರಿಯನ್ಸ್ ಬೇಕಾಗುತ್ತೆ. ಮತ್ತೆ ERP ಟೂಲ್ಸ್ ಲೈಕ್ ಸ್ಯಾಪ್, ಅರಾಕಲ್ ಅಥವಾ ನೆಟ್ಸ್ಯೂಟ್ ಈ ತರದ್ದೆಲ್ಲ ಇದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ. ಸೊ ಇದು ಬಂದ್ಬಿಟ್ಟು ನಿಮ್ದು ಎಕ್ಸ್ಪೀರಿಯನ್ಸ್. ಬಟ್ ಫ್ರೆಶರ್ಸ್ ಆಗಿದ್ರೆ ಇಂಟರ್ನ್ಶಿಪ್ ಮಾಡಿದ್ರೆ ಸ್ವಲ್ಪ ಒಳ್ಳೇದು. ಇಲ್ಲ ನೀವು ಫ್ರೆಶರ್ಸ್ ಆಗಿದ್ದೀರಾ, ಲೈಕ್ ಡಿಗ್ರಿ ಕಂಪ್ಲೀಟ್ ಆಗಿದೆ, ಬಟ್ ಸ್ಟಿಲ್ ನಿಮ್ಗೆ ಈ ಸ್ಕಿಲ್ಸ್ ಗಳೆಲ್ಲ ಗೊತ್ತು ಅಂದ್ರೆ ಅಪ್ಲೈ ಮಾಡಿ. ಸೊ ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇಂಟರ್ನ್ಶಿಪ್ ಇದ್ರೆ ಸ್ವಲ್ಪ ವೇಟೇಜ್ ಜಾಸ್ತಿ ಸಿಗುತ್ತೆ ನಿಮ್ಗೆ. ಮತ್ತೆ ಇವ್ರು ಬಂದು ಸ್ಕಿಲ್ಸ್ ನೋಡ್ತಿರೋದು ಏನಂದ್ರೆ ಜಸ್ಟ್ ಫ್ರೆಶರ್ಸ್ ಗೆ ಬೇಸಿಕ್ ಅಕೌಂಟಿಂಗ್ ನಾಲೆಜ್, ಹಾಗೆ ಎಕ್ಸ್ಪೀರಿಯನ್ಸ್ ಗೆ ಸ್ವಲ್ಪ ಜಾಸ್ತಿ ನೋಡ್ತಾರೆ. ಸೊ ನಾನು ಇವಾಗ ಇಲ್ಲಿ ಫ್ರೆಶರ್ಸ್ ಗೆ ಏನೇನ್ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫ್ರೆಶರ್ಸ್ ಗೆ ಲೈಕ್ ಬೇಸಿಕ್ ಅಕೌಂಟಿಂಗ್ ಇದ್ ನಾಲೆಜ್ ಇರ್ಬೇಕಾಗುತ್ತೆ. ಮತ್ತೆ ಇನ್ವಾಯ್ಸ್ ಪ್ರೊಸೆಸಿಂಗ್ ಬಗ್ಗೆ ನಾಲೆಜ್ ಇರಬೇಕು, ಡಾಟಾ ಎಂಟ್ರಿ ಅಕ್ಯುರೇಸಿ ಬಗ್ಗೆ, ಮತ್ತೆ ಎಕ್ಸೆಲ್ ಸ್ಕಿಲ್ಸ್ ಗಳು ಗೊತ್ತಿರ್ಬೇಕಾಗುತ್ತೆ, ಲೈಕ್ ಪಿವಟ್ ಟೇಬಲ್ಸ್, ಫಿಲ್ಟರಿಂಗ್, ಸಾರ್ಟಿಂಗ್. ಸೊ ಈ ತರದೆಲ್ಲ ಸ್ಕಿಲ್ ಗೊತ್ತಿರ್ಬೇಕು. ಮತ್ತೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ GST, ಇನ್ವಾಯ್ಸಸ್ ಬಗ್ಗೆ ಗೊತ್ತಿರ್ಬೇಕು, ಪರ್ಚೇಸ್ ಆರ್ಡರ್ಸ್ ಗಳು, ಮತ್ತೆ ವೆಂಡರ್ ಪೇಮೆಂಟ್ಸ್. ಸೊ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಾಲೆಜ್ ಇದ್ರೆ ಸ್ವಲ್ಪ ಒಳ್ಳೇದು. ಬಟ್ ಫ್ರೆಶರ್ಸ್ ಗೆ ಇಷ್ಟೊಂದೆಲ್ಲ ಕೇಳಲ್ಲ. ಬಟ್ ಸ್ಟಿಲ್ ನಿಮ್ಗೆ ಇದು ಹೇಗ್ ಫಂಕ್ಷನ್ ಆಗುತ್ತೆ, ಹೇಗ್ ಫಂಕ್ಷನಾಲಿಟೀಸ್ ಎಲ್ಲ ಇರುತ್ತೆ, ಸೊ ಇದೆಲ್ಲ ಸ್ವಲ್ಪ ಬೇಸಿಕ್ ಆಗಿ ನಾಲೆಜ್ ಗೊತ್ತಿದ್ರೆ ಸಾಕು. ಮತ್ತೆ ಸಾಫ್ಟ್ ಸ್ಕಿಲ್, ನಾರ್ಮಲ್ ಕಮ್ಯುನಿಕೇಶನ್ಸ್ ಎಲ್ಲ ನೋಡ್ತಾರೆ. ನಿಮ್ದು ಆಟಿಟ್ಯೂಡ್ ಹೇಗಿದೆ, ಮತ್ತೆ ತುಂಬಾ ವರ್ಕ್ ಇದ್ರೆ ನೀವು ಹೇಗೆ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀರಾ. ಸೊ ಈ ತರ ಆಟಿಟ್ಯೂಡ್, ಇಟ್ಸ್ ನಾಟ್ ಲೈಕ್ ಸಿಂಪಲ್ ಆಗಿ ಸಾಫ್ಟ್ ಸ್ಕಿಲ್ ನ ನೋಡ್ತಾರೆ ಅಷ್ಟೇ. ನೀವು ಇಂಟರ್ವ್ಯೂ ಅಲ್ಲಿ ಹೇಗ್ ಮಾತಾಡ್ತೀರಾ, ನೀವು ಯಾವ ತರ ರೆಸ್ಪಾನ್ಸ್ ಕೊಡ್ತೀರಾ, ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇದಕ್ಕೆ ಎಜುಕೇಶನ್ ಏನು ಅಂದ್ರೆ ನೀವು ಫೈನಾನ್ಸ್ ಇದ್ರು ರಿಲೇಟೆಡ್ ಡಿಗ್ರಿ ಯಾವ್ದಾದ್ರು ಮಾಡಿದ್ರೆ ತುಂಬಾ ಒಳ್ಳೇದು. ಸ್ಪೆಸಿಫಿಕಲಿ ಇವರು ಯಾವ್ದಕ್ ನೋಡ್ತಿದಾರೆ ಅಂದ್ರೆ ಒಂದು BCom, BBA ಅಥವಾ BBM, M.Com, MBA ಅಥವಾ ಇನ್ಯಾವ್ದಾದ್ರು ಫೈನಾನ್ಸ್ ರಿಲೇಟೆಡ್ ಡಿಗ್ರಿ ಏನಾದ್ರು ಆಗಿದ್ರೆ ಇವರು ಅದಕ್ಕೆ ಇದ್ ಮಾಡ್ತಾರೆ. ಸೊ ವೇಟೇಜ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ ಡಿಗ್ರಿ ಆದವ್ರಿಗೆ. ಮತ್ತೆ ನೀವು ಈ ಜಾಬ್ ಅಲ್ಲಿ ಏನ್ ಮಾಡ್ತೀರಾ, ಕೆಲಸ ಏನ್ ಮಾಡ್ತೀರಾ ಅಂದ್ರೆ ಏನಿಲ್ಲ, ಜಸ್ಟ್ ಲೈಕ್ ಇನ್ವಾಯ್ಸ್ ಚೆಕ್ ಮಾಡೋದಾಗಿರ್ಲಿ, ಮತ್ತೆ ಡಾಟಾ ಎಂಟರ್ ಮಾಡೋದು, ವೆಂಡರ್ ಪೇಮೆಂಟ್ಸ್ ಎಲ್ಲ ಹೇಗ್ ಸರಿಯಾಗಿ ಆಗ್ತಿದೆ, ಸೊ ಈ ತರ. ಮತ್ತೆ ಹ್ಯಾಂಡ್ಲಿಂಗ್ ಇಶ್ಯೂಗಳನ್ನ ಹ್ಯಾಂಡಲ್ ಮಾಡೋದು, ಸೊ ರಿಪೋರ್ಟ್ ಕ್ರಿಯೇಟ್ ಮಾಡೋದು, ಸೇಲ್ಸ್ ಇಮೇಲ್ಸ್ ಗಳು ಆಡಿಟ್ ಮಾಡೋದು, ಸೊ ಇದೆಲ್ಲ ನಿಮ್ ರೋಲ್ ಇರುತ್ತೆ. ಸೊ ನಿಮ್ದು ಎಕ್ಸ್ಪೀರಿಯನ್ಸ್ ಇದ್ರೂ ಹಾಗೆ ಅದೇ ಇಂಟರ್ವ್ಯೂ ಬಂದ್ಬಿಟ್ಟು ನೀವು ಎಕ್ಸ್ಪೀರಿಯನ್ಸ್ ಇದ್ರೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಗಳು ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲ ಅಂದ್ರೆ ಫ್ರೆಶರ್ಸ್ ಆದ್ರೆ ನಾರ್ಮಲ್ ಆಗಿ ಕ್ವಶನ್ಸ್ ಗಳು ಕೇಳ್ತಾರೆ ಇವರು ಅಷ್ಟೇ. ಮತ್ತೆ ಟೂಲ್ಸ್ ಗಳು ಇಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಕಾಮನ್ ಆಗಿ ಒಂದು ಎಕ್ಸೆಲ್ ಗೊತ್ತಿದ್ರೆ ಒಳ್ಳೇದು. ಮತ್ತೆ ಸ್ಯಾಪ್ ಬಗ್ಗೆ ಸ್ವಲ್ಪ ನಾಲೆಜ್ ಇದ್ರೆ, ಫ್ರೆಶರ್ಸ್ ಗಂತೂ ಸ್ವಲ್ಪ ನಾಲೆಜ್ ಅಂದ್ರೆ ನೀವ್ ಇವಾಗ ಯೂಟ್ಯೂಬ್ ಎಲ್ಲ ನೋಡ್ಕೊಂಡಿದ್ರೆ ಸ್ವಲ್ಪ ಸಾಕು, ಜಾಸ್ತಿ ಏನೇನ್ ಕೇಳಲ್ಲ. ಒರಾಕಲ್ ಕೂಡ ಹಾಗೆ. ಮತ್ತೆ ERP ಸಿಸ್ಟಮ್, ಅಂದ್ರೆ ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗಳೆಲ್ಲ ಇರುತ್ತಲ್ವಾ. ಸೊ ಅದು ನಿಮ್ಗೆ ಗೊತ್ತಿದ್ರೆ ಸ್ವಲ್ಪ ಒಳ್ಳೇದಾಗುತ್ತೆ, ವೇಟೇಜ್ ಗಳು ಜಾಸ್ತಿ ಸಿಗುತ್ತೆ ಅಷ್ಟೇ. ಮತ್ತೆ ಔಟ್ಲುಕ್ ಎಲ್ಲ ಹೇಗ್ ಯೂಸ್ ಮಾಡೋದೆಲ್ಲ ಗೊತ್ತಿರ್ಬೇಕು. ಔಟ್ಲುಕ್ ಅಂದ್ರೆ ನಥಿಂಗ್ ಬಟ್ ಜಿಮೇಲ್, ಬಟ್ ಕಂಪ್ನಿಯಲ್ಲಿ ಔಟ್ಲುಕ್ ಯೂಸ್ ಮಾಡ್ತಾರೆ. ಸೊ ವರ್ಕಿಂಗ್ ನಿಮ್ದು ಅದೇ ಕಂಪ್ಯೂಟರ್ IT ಸೆಕ್ಟರ್ ತರಾನೇ ವರ್ಕ್ ಆಗುತ್ತೆ ಇದು ಕೂಡ. ಮತ್ತೆ ಸ್ಯಾಲ್ರಿ ರೇಂಜ್ ಫ್ರೆಶರ್ಸ್ಗೆ ನನ್ನ ಪ್ರಕಾರ 3 ಇಂದ 4 LPA ತನಕ ಹೋಗ್ಬೋದು. ಬಟ್ ನಿಮ್ ಸ್ಕಿಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. 4 ಎಲ್ಲ ಸಿಗ್ಬೇಕು ಅಂದ್ರೆ ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿರ್ಬೇಕಾಗುತ್ತೆ ಇಂಟರ್ವ್ಯೂ ಅಲ್ಲಿ. ಸೊ ತುಂಬಾ ಚೆನ್ನಾಗಿ ಮಾಡಿ. ಮತ್ತೆ ನಾನು ನಿಮ್ಗೆ ಇವಾಗ ಹೇಳಿದ್ನಲ್ಲ ಸ್ಕಿಲ್ಸ್ ಏನೆಲ್ಲ ಬೇಕು ಅಂತ, ಸೊ ಅದನ್ನಿಷ್ಟನ್ನು ನೀವು ನಿಮ್ ರೆಸ್ಯೂಮೇಲ್ ಹಾಕಿ ಖಂಡಿತವಾಗ್ಲೂ ಸಿಲೆಕ್ಟ್ ಆಗುತ್ತೆ. ನಿಮ್ ರೆಸ್ಯೂಮೇಲ್ ಹೇಗೆ ಅಪ್ಲೋಡ್ ಮಾಡೋದು ಅಥವಾ ನಿಮ್ ರೆಸ್ಯೂಮೆ ಫಾರ್ಮ್ಯಾಟ್ ಹೇಗಿರ್ಬೇಕು, ಸೊ ಇದ್ರ ಬಗ್ಗೆ ಏನಾದ್ರು ಡೌಟ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ನಾನು ಖಂಡಿತವಾಗ್ಲೂ ನನ್ನ ಕೈಯಿಂದ ಏನ್ ರಿಪ್ಲೈ ಕೊಡೋಕ್ಕಾಗುತ್ತೋ ಅದನ್ನ ಕೊಡ್ತೀನಿ. ಇಲ್ಲ ನೀವು ನಿಮ್ಗೆ ಹೇಳಿರೋ ಕ್ವಶನ್ಗೆ ಬೆಸ್ಟ್ ವಿಡಿಯೋನೇ ಹಾಕಿದ್ರೆ ನಾನು ಅದಕ್ಕೆ ರಿಲೇಟೆಡ್ ಒಂದು ವಿಡಿಯೋ ಕೂಡ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಸೊ ಆದಷ್ಟು ಬೇಗನೆ ಮಾಡ್ತೀನಿ. ಸೊ ಡೋಂಟ್ ಹೆಸಿಟೇಟ್, ಲೈಕ್ ಕಮೆಂಟ್ ಮಾಡಿ.
ನನ್ನ ಕೈಯಿಂದ ಏನಾಗುತ್ತೋ ಅದನ್ನ ನಾನು ನಿಮಗೆ ಮಾಡ್ಕೊಡ್ತೀನಿ. ಮತ್ತೆ ಎಕ್ಸ್ಪೀರಿಯನ್ಸ್ ಇರೋರ್ಗೆ ಅದೇ 4ರಿಂದ 8 ಲಕ್ಷ ತನಕ ಹೋಗ್ಬೋದು ಸ್ಯಾಲ್ರಿ. ಸೊ 0 to 3 years ನೋಡ್ತಿರೋದಲ್ವಾ, ಸೊ 3 yearsಗೆಲ್ಲ ನನ್ನ ಪ್ರಕಾರ ಸ್ವಲ್ಪ ಜಾಸ್ತಿ ಬರ್ಬೋದು, 9 ಲಕ್ಷ ಈ ತರ. ನಾನು ಸುಮ್ನೆ ಏನೋ ಫೇಕ್ ಇದ್ ಮಾಡಕ್ ಹೋಗಲ್ಲ, ನಿಮ್ಗೆ ಸುಮ್ನೆ ಇಂಟೆನ್ಷನ್ ಇಟ್ಕೊಂಡು ಮತ್ತೆ ಬೇಜಾರಾಗೋದಲ್ಲ ಏನಿಲ್ಲ. ರಿಯಾಲಿಟಿ ಎಲ್ಲ ಹೇಳ್ತಿರೋದು. ಫ್ರೆಶರ್ಸ್ಗೆ 3 to 4 LP ರೇಂಜ್ ಅಲ್ಲಿ ಸಿಗ್ಬೋದು, ಇಲ್ಲ ಎಕ್ಸ್ಪೀರಿಯನ್ಸ್ ಆದ್ರೆ 7 to 8 ಇಲ್ಲ 9 ತನಕ ಹೋಗ್ಬೋದು ಅಷ್ಟೇ. ಅದ್ರ ಮೇಲೆ ಹೋಗೋದು ಸೊ ತುಂಬಾ ಕಡಿಮೆ. ಮತ್ತೆ ನೀವು ಫ್ರೆಶರ್ಸ್ ಆಗಿದ್ರೆ ಸ್ವಲ್ಪ ಒಳ್ಳೆ, ನೀವು ಇದಕ್ಕೆ ದಯವಿಟ್ಟು ಅಪ್ಲೈ ಮಾಡಿ. ಮತ್ತೆ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂದ್ರೆ, ಈ ಲಿಂಕ್ ನಾನು ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿರ್ತೀನಿ, ಸೊ ದಯವಿಟ್ಟು ಚೆಕ್ ಮಾಡಿ. ಜಸ್ಟ್ ಇಲ್ಲಿ ಅಪ್ಲೈ ಅಂತ ಕ್ಲಿಕ್ ಮಾಡಿ. ಇವಾಗ ಕೇಳುತ್ತೆ ಆಟೋಫಿಲ್ ವಿತ್ ರೆಸ್ಯೂಮೆ, ಅಪ್ಲೈ ಮ್ಯಾನ್ಯುವಲಿ ಆರ್ ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್. ಸೊ ನಿಮ್ದು ರೆಸ್ಯೂಮೆ ಕ್ಲಿಯರ್ ಆಗಿದ್ರೆ ಆಟೋಫಿಲ್ ವಿತ್ ರೆಸ್ಯೂಮೆ ಕೊಡಿ. ನೀವು ಈ ಕಂಪ್ನಿಯಲ್ಲಿ ಮುಂಚೆ ಅಪ್ಲೈ ಮಾಡಿದ್ರೆ ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್ ಕೊಡಿ. ಬಟ್ ನಾನು ಇವಾಗ ಅಪ್ಲೈ ಮ್ಯಾನ್ಯುವಲಿ ಕೊಡ್ತೀನಿ, ಬಿಕಾಸ್ ನಿಮ್ಗೆಲ್ಲ ಸ್ಟೆಪ್ಸು ಅರ್ಥ ಆಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ಇವಾಗ ಬಂದ್ಬಿಟ್ಟು ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾಗುತ್ತೆ, ಸೈನ್ ಇನ್ ಕೊಡ್ಬೇಕು. ಸೊ ಇಲ್ಲಿ ಕ್ರಿಯೇಟ್ ಅಕೌಂಟ್, ನೀವು ಮುಂಚೆ ಈ ಕಂಪ್ನಿಗೆ ಅಪ್ಲೈ ಮಾಡಿದ್ರೆ ಸೈನ್ ಇನ್ ಮಾಡಿ, ಏನ್ ಇಮೇಲ್ ID ಕೊಟ್ಟಿರ್ತೀರೋ ಅದೇ ಯೂಸ್ ಮಾಡ್ಕೊಂಡು ಅದೇ ಪಾಸ್ವರ್ಡ್ ಕೊಟ್ಟು. ಬಟ್ ಇಲ್ಲ ನೀವು ಫಸ್ಟ್ ಟೈಮ್ ಮಾಡೋದಾಗಿದ್ರೆ ನೀವು ಜಸ್ಟ್ ಮೇಲ್ ID ಅಪ್ಲೈ ಹಾಕಿ ಮತ್ತೆ ನಿಮ್ದು ಪಾಸ್ವರ್ಡ್ ಕ್ರಿಯೇಟ್ ಮಾಡಿ. ಜಿಮೇಲ್ ಪಾಸ್ವರ್ಡ್ ಕೊಡೋಕ್ ಹೋಗ್ಬೇಡಿ, ಆಯ್ತಾ? ಇಲ್ಲಿ ನಾನು ನಂದು ಓನ್ ಪಾಸ್ವರ್ಡ್ ಈ ಜಾಬ್ಗೆ ಕ್ರಿಯೇಟ್ ಮಾಡ್ತಿರೋದು. ಸೊ ಇಲ್ಲಿ ಚೆಕ್ ಬಾಕ್ಸ್ ಮೇಲೆ ಚೆಕ್ ಮಾಡಿ ಕ್ರಿಯೇಟ್ ಅಂತ ಕೊಡಿ. ಇವಾಗ ಸೀದಾ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ. ಸೊ ನೀವು ಯಾವ್ದು ಇಮೇಲ್ ID ಕೊಟ್ಟಿರ್ತೀರಲ್ವಾ, ಸೊ ಅದಕ್ಕೆ ನೆಕ್ಸ್ಟ್ ಕಮ್ಯುನಿಕೇಶನ್ಸ್ ಎಲ್ಲ ಬರುತ್ತೆ. ಸೊ ನೀವು ಮುಂಚೆ ಫಸ್ಟ್ ಅಡ್ವಾಂಟೇಜ್ ಅಲ್ಲಿ ವರ್ಕ್ ಮಾಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ಅಂದ್ರೆ ನೋ ಅಂತ ಹಾಕಿ. ಮತ್ತೆ ಕಂಟ್ರಿ ಬಂದ್ಬಿಟ್ಟು ಇಂಡಿಯಾನೇ ಇದೆ. ಗಿವನ್ ನೇಮು ನಿಮ್ದು ಫಸ್ಟ್ ನೇಮ್ ಏನು ಅಂತ ಹಾಕಿದ್ರು. ಫ್ಯಾಮಿಲಿ ನೇಮ್ ಬಂದ್ಬಿಟ್ಟು ಕಾಸ್ಟ್ ಏನಾದ್ರು ಬರುತ್ತೆ. ಸೊ ಇಲ್ಲಿ ಫುಲ್ ನೇಮ್ ಹಾಕಿ, ಅವ್ರು ಗಿವನ್ ನೇಮ್ ಮಾತ್ರ ಕೇಳಿರೋದಲ್ಲ, ಸೊ ಫುಲ್ ನೇಮ್ ಹಾಕ್ಬಿಡಿ. ಅದಾದ್ಮೇಲೆ ನಿಮ್ದು ಅಡ್ರೆಸ್ ಅಲ್ಲಿ ನೀವು ಯಾವ್ದೇ ಕಾರಣಕ್ಕೂ ಹೌಸ್ ನಂಬರ್ ಅಲ್ಲಿ ಹಾಕೋಕ್ ಹೋಗ್ಬೇಡಿ, ಜಸ್ಟ್ ಒಂದೇನಾದ್ರು ಇದ್ರೆ ನಾರ್ಮಲ್ ಆಗಿ ಹಾಕ್ಬೇಡಿ. ಅದಾದ್ಮೇಲೆ ನಿಮ್ದೊಂದು ಏರಿಯಾ ಹಾಕಿ ಸಾಕು. ನೆಕ್ಸ್ಟ್ ಪಿನ್ ಕೋಡ್ ಒಂದು ಕರೆಕ್ಟ್ ಮಾಡಿ ಹಾಕಿ, ನಿಮ್ದು ಯಾವ ಪಿನ್ ಕೋಡ್ ಬರುತ್ತೆ ಅದು. ಅದಾದ್ಮೇಲೆ ಲೊಕ್ಯಾಲಿಟಿ ಮತ್ತೆ ಪೋಸ್ಟ್ ಸ್ಟ್ರೀಟ್, ಇದು ಸ್ಟ್ರೀಟ್ ಕೂಡ ನಾನಿಲ್ಲಿ ಸುಮ್ನೆ ಹಾಕ್ತಿದ್ದೀನಿ, ಬಟ್ ನೀವು ನೋಡ್ಕೊಳ್ಳಿ ಆಯ್ತಾ ಏನಂತ. ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡಿ. ಅದಾದ್ಮೇಲೆ ಫೋನ್ ನಂಬರ್ ಏನು ಅಂತ, ಮೊಬೈಲ್. ಅದಾದ್ಮೇಲೆ ನಿಮ್ದು ಫೋನ್ ನಂಬರ್ ಕೊಡಿ. ಸೊ ಇದು ಅಂಡ್ ಸೇವ್ ಅಂಡ್ ಕಂಟಿನ್ಯೂ. ಆಮೇಲೆ ಎಕ್ಸ್ಪೀರಿಯನ್ಸ್ ಹಾಕಿ. ನಿಮ್ದು ಫ್ರೆಶರ್ ಆಗಿದ್ರೆ ಸುಮ್ನೆ ಬಿಟ್ಬಿಡಿ, ಇಲ್ಲ ನಿಮ್ದು ಇಂಟರ್ನ್ಶಿಪ್ ಇದ್ರೆ ಇಲ್ಲಿ ಇದ್ ಮಾಡಿ ಟೈಟಲ್ ಹಾಕಿ. ಇಂಟರ್ನ್ಶಿಪ್ ಅಲ್ಲಿ ಒಂದ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರಲ್ವಾ, ಸೊ ಅದ್ರಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಟೈಟಲ್ ಏನಿರುತ್ತೆ, ಇವಾಗ ಫಾರ್ ಎಕ್ಸಾಂಪಲ್ ಫೈನಾನ್ಷಿಯಲ್ ಇಂಟರ್ನ್ ಈ ತರ ಎಲ್ಲ ಆಗಿರ್ತೀರಾ, ಸೊ ಅದನ್ನ ಬಂದ್ಬಿಟ್ಟು ಇಲ್ಲಿ ಎಂಟರ್ ಮಾಡಿ. ನಾನ್ ಸುಮ್ನೆ ಏನೋ ಒಂದು ಹಾಕ್ತಿದ್ದೀನಿ, ಬಟ್ ನೀವು ಕ್ಲಿಯರ್ ಮಾಡಿ ಏನ್ ಮಾಡಿದೀರಾ ಅದನ್ನ ಹಾಕಿ ಆಯ್ತಾ. ಮತ್ತೆ ಕಂಪ್ನಿ ನೇಮ್ ಹಾಕಿ. ನಾನ್ ಸುಮ್ನೆ ಏನೋ ಒಂದು ಹಾಕಿದ್ದೀನಿ, ಬಟ್ ನಿಮ್ದು ನೀವು ಯಾವ ಕಂಪ್ನಿಯಲ್ಲಿ ಇಂಟರ್ನ್ಶಿಪ್ ಮಾಡಿದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಆಗಿದೆ ಸೊ ಅದ್ರ ಹಾಕಿ. ಇವಾಗ್ಲೂ ಅಲ್ಲಿ ವರ್ಕ್ ಮಾಡ್ತಿದ್ರೆ ಇದ್ರ ಮೇಲೆ ಟಿಕ್ ಮಾಡಿ, ಇಲ್ಲ ಅಂದ್ರೆ ಯಾವ ಡೇಟ್ ಇಂದ ಯಾವ ಡೇಟ್ ತನಕ ಕೆಲಸ ಮಾಡಿದೀರಾ ಅಂತ ಮೆನ್ಷನ್ ಮಾಡಿ. ನಾನಿಲ್ಲಿ ಸುಮ್ನೆ ಏನೋ ಒಂದು ಮೆನ್ಷನ್ ಮಾಡ್ತಿದ್ದೀನಿ, ಬಟ್ ನೀವು ಕರೆಕ್ಟ್ ಆಗಿ ಏನ್ ಮಾಡಿದೀರಾ ಅಂತ ಮೆನ್ಷನ್ ಮಾಡಿ. ಮತ್ತೆ ರೋಲ್ ಡಿಸ್ಕ್ರಿಪ್ಷನ್ ಇಲ್ಲಿ ಆ ಇಂಟರ್ನ್ಶಿಪ್ ಅಥವಾ ನೀವು ಕೆಲಸದಲ್ಲಿ ಏನಾದ್ರು ಮಾಡಿದ್ರೆ ಬರೀರಿ. ಅಕಸ್ಮಾತ್ ನೀವು ಬರೀ ಸ್ಟೂಡೆಂಟ್, ನಿಮ್ಗೆ ಯಾವ್ದೇ ತರ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಈ ಫೀಲ್ಡ್ ನ ಇದ್ ಮಾಡಕ್ ಹೋಗ್ಬೇಡಿ. ಸುಮ್ನೆ ನೆಕ್ಸ್ಟ್ ಫೀಲ್ಡ್ ಬನ್ನಿ. ವರ್ಕ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಸರ್ಟಿಫಿಕೇಟ್. ಸೊ ನಿಮ್ ಕಡೆಯಿಂದ ಯಾವ್ದಾದ್ರು ಸರ್ಟಿಫಿಕೇಟ್ ಆಗಿದ್ರೆ ಬರೀ ಕೋರ್ ರಿಲೇಟೆಡ್ ಅಂದ್ರೆ ಟೆಕ್ನಿಕಲಿ ಏನಾದ್ರು ಒಂದು ಸ್ಕಿಲ್ ಸರ್ಟಿಫಿಕೇಟ್ ಇದ್ರೆ ದಯವಿಟ್ಟು ಇದಕ್ಕೆ ಅಪ್ಲೈ ಮಾಡಿ, ಇಲ್ಲಿ ಅಪ್ಲೋಡ್ ಮಾಡಿ ಆಯ್ತಾ. ಅದಾದ್ಮೇಲೆ ಲ್ಯಾಂಗ್ವೇಜ್
ನಾನಿಲ್ಲಿ ಬ್ಲಾಂಕ್ ಬಿಡ್ತಿದ್ದೀನಿ, ಬಟ್ ನೀವು ಬ್ಲಾಂಕ್ ಬಿಡೋಕೆ ಹೋಗ್ಬೇಡಿ ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದ್ರೆ. ಆಮೇಲೆ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲಿಷ್ ಅಂತ ಸಿಲೆಕ್ಟ್ ಮಾಡಿ ಫಸ್ಟಿಗೆ. ಅದಾದ್ಮೇಲೆ ನಾನು ಫ್ಲೂಯೆಂಟ್ ಇದ್ದೀನಿ ಅಂತ ಟಿಕ್ ಮಾರ್ಕ್ ಮಾಡಿ, ಕಾಂಪ್ರಹೆನ್ಷನ್ ಏನ್ ಹಾಕ್ಲಿ, ಅಡ್ವಾನ್ಸ್ಡ್ ಅಂತ ಹಾಕ್ಲಿ. ಆಮೇಲೆ ಓವರ್ ಆಲ್ ಕೂಡ ಅಡ್ವಾನ್ಸ್. ಅದಾದ್ಮೇಲೆ ರೀಡಿಂಗ್ ಕೂಡ ಅಡ್ವಾನ್ಸ್. ಅದಾದ್ಮೇಲೆ ಸ್ಪೀಕಿಂಗ್ ಕೂಡ ಅಡ್ವಾನ್ಸ್ ಹಾಕಿ, ಬಿಕಾಸ್ ಸಿಲೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ಮೇಲೆ ಆಡ್ ಏನೋದರ್, ನೀವು ಬೇರೆ ಏನಾದ್ರು ಮಾಡಿದ್ರೆ ಇದಕ್ಕೆ ಆಡ್ ಮಾಡಿ, ಇಲ್ಲ ಇಲ್ಲೇ ಡಿಲೀಟ್ ಮಾಡ್ಬಿಡಿ. ಮತ್ತೆ ಸಾರಿ, ನೀವು ಕನ್ನಡ ಹಾಕ್ತೀರಾ, ಇವಾಗ ಕನ್ನಡ ಅಂತ ಹಾಕಿ, ಫ್ಲೂಯೆಂಟ್, ಕಾಂಪ್ರಹೆನ್ಷನ್, ಇದಕ್ ಮಾತ್ರ ಫ್ಲೂಯೆಂಟ್ ಹಾಕಿ, ಯಾಕಂದ್ರೆ ನಿಮ್ದು ನೇಟಿವ್ ಅಲ್ವಾ. ನೀವು ಚೆನ್ನಾಗಿ ಮಾತಾಡ್ತೀರಾ ಅಂದ್ರೆ ಫ್ಲೂಯೆಂಟ್ ಹಾಕಿ, ಇಲ್ಲ ನೀವು ಚೆನ್ನಾಗಿ ಮಾತಾಡ್ತಿಲ್ಲ ಅಂದ್ರೆ ಅಡ್ವಾನ್ಸ್. ತುಂಬಾ ಆಪ್ಷನ್ ಇದೆ, ಬಿಗಿನರ್, ಕ್ಲಾಸ್ ರೂಮ್ ಸ್ಟಡಿ, ಈ ತರ ಎಲ್ಲ. ಸೊ ಅದನ್ನ ಮೆನ್ಷನ್ ಮಾಡಿ ಅಷ್ಟೇ, ಬಟ್ ಎಲ್ಲೂ ಕೂಡ ಬಿಡೋಕಲ್ಲ ಹೋಗ್ಬೇಡಿ. ಮತ್ತೆ ಸ್ಕಿಲ್ಸ್ ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದೆ ಏನೇನೆಲ್ಲ ಇರ್ಬೇಕು ಅಂತ. ಎಕ್ಸೆಲ್, ಮತ್ತೆ ಇದು ಏನು ಡಯೋಡ್ಗಳ ಬಗ್ಗೆ, ಅಥವಾ ಸಾರಿ, ಡಯೋಡ್ ಎಲೆಕ್ಟ್ರಿಕಲ್ ಇದ್ರಲ್ಲಿ ಬರುತ್ತೆ, ಬಟ್ ಅದೇ ನಿಮ್ಗೆ ಕ್ಯಾಲ್ಕುಲೇಷನ್ಸ್ ಹೇಗ್ ಮಾಡೋದು, ಸೊ ಇದೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ತಿರ್ತಾರಲ್ವಾ. ಸೊ ಅವ್ರ ಜೊತೆ ಹೋಗ್ಬಿಟ್ಟು ಒಂದ್ಸಲ ನೋಡಿ, ಯೂಸ್ ಆಗಿಲ್ಲ ಅಂದ್ರೆ ನಿಮ್ದು ಮ್ಯಾನೇಜರ್ಗೆ ಕೇಳಿ. ಅದಾದ್ಮೇಲೆ ಎಕ್ಸೆಲ್ ಆದ್ಮೇಲೆ ಅಜ್ಯೂರ್, ಇದು ಸೊ ಇದನ್ನೆಲ್ಲ ನಿಮ್ಗೆ ಏನೇನ್ ಬರುತ್ತೆ ಅದನ್ನ ಮೆನ್ಷನ್ ಮಾಡಿ ಇಲ್ಲಿ. ಅದಾದ್ಮೇಲೆ ರೆಸ್ಯೂಮೆ ಅಪ್ಲೋಡ್ ಮಾಡಿ. ರೆಸ್ಯೂಮೆಲಿ ರೆಸ್ಯೂಮೆ ಅಪ್ಲೋಡ್ ಮಾಡಾದ್ಮೇಲೆ ವೆಬ್ಸೈಟ್ ಅಂತಿದೆ. ಸೊ ವೆಬ್ಸೈಟ್ ನಿಮ್ದು ಇವಾಗ ಪೋರ್ಟ್ಫೋಲಿಯೋ ಅಥವಾ ಏನಾದ್ರು ವೆಬ್ಸೈಟ್ ಇದ್ರೆ ಅದನ್ನ ಹಾಕಿ. ಮತ್ತೆ ನಿಮಗೆ ಪೋರ್ಟ್ಫೋಲಿಯೋ ಮಾಡೋದು ಹೇಗೆ ಅಂತೆಲ್ಲ ಗೊತ್ತಿಲ್ಲ, ಐಡಿಯಾ ಇಲ್ಲ ಅಂದ್ರೆ ದಯವಿಟ್ಟು ಕಮೆಂಟ್ ಹಾಕಿ, ನನ್ನ ಕೈಯಲ್ಲಿ ಆದಷ್ಟು ಹೆಲ್ಪ್ ಮಾಡ್ತೀನಿ. ಇಲ್ಲ ಅಂದ್ರೆ ಅದಕ್ಕೆ ಡೆಡಿಕೇಟ್ ಆಗಿ ಒಂದಿನ ವಿಡಿಯೋ ಮಾಡಿಬಿಟ್ಟು ಪಬ್ಲಿಷ್ ಮಾಡ್ತೀನಿ. ಅದಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ ಅಂತ ಒತ್ತಿ. ಇವಾಗ ಎರರ್ ಬಂದಿದೆ ಅಲ್ಲ, ಏನ್ ಎರರು? ಓಕೆ, ಎಜುಕೇಶನ್ ಅದೇ ನೀವು ಏನ್ ಯಾವ ಕಾಲೇಜಲ್ಲಿ ಓದಿದ್ದೀರಾ, ಸೊ ಅದನ್ನ ಹಾಕಿ. ಅದಾದ್ಮೇಲೆ ಏನ್ ಡಿಗ್ರಿ ಓದಿದ್ದೀರಾ ಅದನ್ನ ಹಾಕಿ. ನೀವು M.Tech ಮಾಡಿದ್ರೆ M.Tech ಈ ತರ ಏನಾದ್ರು ಹಾಕಿ. ಅದಾದ್ಮೇಲೆ ಇದೇನಕ್ಕೆ ಗೊತ್ತೇ ಇಲ್ಲ. ನಾನೇನೋ ಸುಮ್ನೆ ಒಂದು ಕಾಲೇಜ್ ಹಾಕಿದ್ದೀನಿ, ಬಟ್ ನೀವು ಯಾವ್ದ್ರಲ್ಲಿ ಓದಿದ್ದೀರೋ ಅದನ್ನ ಕ್ಲಿಯರ್ ಮಾಡಾಕಿ. ಆಮೇಲೆ ಫೀಲ್ಡ್ ಆಫ್ ಸ್ಟಡಿ ಯಾವ ಬ್ರಾಂಚ್ ಅಲ್ಲಿ ಓದಿದ್ದೀರಾ ಅಂತ. ಸೊ ನಾನು ಸುಮ್ನೆ ಇಲ್ಲಿ ಅಕೌಂಟಿಂಗ್ ಅಂತ ಏನೊಂದು ಹಾಕ್ತೀನಿ, ಬಟ್ ನೀವೇನ್ ಮಾಡಿದೀರೋ ಅದನ್ನ ಕರೆಕ್ಟ್ ಆಗಿ ಹಾಕಿ. CGPA ಚೆನ್ನಾಗಿದ್ರೆ ಮಾತ್ರ ಹಾಕಿ, ಇಲ್ಲ ಅಂದ್ರೆ ಬೇಡ. ಯಾವ ವರ್ಷದಿಂದ ಯಾವ ವರ್ಷ ತನಕ ಓದಿದ್ದೀರಾ ಅಂತ. ಸೊ ಇಲ್ಲಿ ಇವಾಗ ಸರ್ಟಿಫಿಕೇಟ್ ಇದೆಲ್ಲ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ. ಸ್ಪೀಕಿಂಗ್ ಅಲ್ಲಿ ವ್ಯಾಲ್ಯೂ ಇರಬೇಕು. ಓಕೆ, ಸ್ಪೀಕಿಂಗ್ ನಾನೇನ್ ಮಾಡಿರ್ಲಿಲ್ಲ. ಅಡ್ವಾನ್ಸ್ಡ್, ಸೇವ್ ಅಂಡ್ ಕಂಟಿನ್ಯೂ. ಇವಾಗ ಕ್ವಶನ್ಸ್, ನಿಮ್ದು ಆನ್ಯುವಲ್ ಸ್ಯಾಲರಿ ಬೇಸ್ಡ್ ಆನ್ ಯುವರ್ ಎಕ್ಸ್ಪೀರಿಯನ್ಸ್ ಹಾಕಿ, ಆಯ್ತಾ. ನಾನು ನಿಮ್ಗೆ ಅವಾಗ್ಲೇ ಹೇಳಿದೆ, ಫ್ರೆಶರ್ಸ್ ಆದ್ರೆ 3 to 4, ಎಕ್ಸ್ಪೀರಿಯನ್ಸ್ ಇರೋರು, ಅದು 2 ವರ್ಷ ಮೇಲೆ ಇರೋರ್ಗಾದ್ರೆ ಮಾತ್ರ 7 LPA ತನಕ, ಬಟ್ 3 years ಮೇಲೆ ಎಲ್ಲ ಹೋದ್ರೆ 9 lakh ತನಕ ಹೋಗ್ತಾರೆ. ಸೊ ನೀವ್ ಇವಾಗ ಡಿಸೈರ್ಡ್ ಎಷ್ಟು ಅದನ್ನ ಹಾಕಿ. 3.5 LPA ಅಂತ ನಾನು ಹಾಕ್ತೀನಿ. ಅದಾದ್ಮೇಲೆ ಲೀಗಲಿ ಪರ್ಮಿಟೆಡ್ ಟು ಎಸ್ ಅಂತ ಹಾಕಿ. ಆದ್ಮೇಲೆ ಯು ಆನ್ಸರ್ಡ್ ಎಸ್, ಪ್ಲೀಸ್ ಡೂ ದ ಬಿಲೋ ದ ಮೋಸ್ಟ್ ಅಕ್ಯುರೇಟ್.
I'm authorized to work permanently. I'm actively temporarily work permit. I'm authorized ಅಂತ ಹಾಕಿ ಅದಾದ್ಮೇಲೆ ವಾಟ್ ಈಸ್ ಯುವರ್ ಡಿಸೈರ್ಡ್ ಸ್ಟಾರ್ಟ್ ಡೇಟ್, ನೀವು ಯಾವಾಗ ಇದ್ರಲ್ಲಿ ಸಿಲೆಕ್ಟ್ ಆದ್ರೆ ನೀವು ಯಾವಾಗ ಕೆಲ್ಸಕ್ಕೆ ಸೇರ್ತೀರಾ ಅಂತ. ಸೊ ನಾನೊಂದ್ 3 ದಿನ ಮುಂಚೆ ಹಾಕ್ತಿದ್ದೀನಿ. ಅದಾದ್ಮೇಲೆ ಸೇವ್ ಅಂಡ್ ಕಂಟಿನ್ಯೂ. ಟರ್ಮ್ಸ್ ಅಂಡ್ ಕಂಡೀಷನ್ ಚೆಕ್ ಬಾಕ್ಸ್ ಹಾಕಿ ಸೇವ್ ಅಂಡ್ ಕಂಟಿನ್ಯೂ. ಸೊ ಇಲ್ಲಿ ನೀವು ಹಾಕಿರೋ ಇನ್ಫಾರ್ಮೇಶನ್ಸ್ ಬಗ್ಗೆ ಎಲ್ಲ ಕ್ಲಿಯರ್ ಆಗಿ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ, ಎಲ್ಲ ಕರೆಕ್ಟ್ ಆಗಿದೆಯಾ, ಏನು ತಪ್ಪಿಲ್ಲ ಅಂತ. ಬಟ್ ಏನಾದ್ರು ತಪ್ಪಿದ್ರೆ ಬ್ಯಾಕ್ ಒತ್ತಿ ಸರಿ ಮಾಡ್ಕೊಂಬಿಡಿ. ಆ ಇದಾಗಿತ್ತು ಇವತ್ತಿನ ಜಾಬ್ ಅಪ್ಡೇಟ್. ಸೊ ನಾನು ನಿಮಗೆ ನಾಳೆ ಸಿಗ್ತೀನಿ. ಮತ್ತೆ ಈ ವಿಡಿಯೋನ ಯಾರಿಗಾದ್ರೂ ಇಂಪಾರ್ಟೆಂಟ್ ಇದ್ರೆ ಅವ್ರ ಜೊತೆ ಶೇರ್ ಮಾಡೋಕ್ಕಂತೂ ಮರಿಬೇಡಿ. ಜಸ್ಟ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮಿಂದ ಏನೋ ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಯಾವಾಗ್ಲೂ ಜೆನ್ಯೂನ್ ಇರೋ ಜಾಬ್ನೇ ಅಪ್ಡೇಟ್ ಮಾಡ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾ ಗೈಸ್, ಥ್ಯಾಂಕ್ ಯು. ಮತ್ತೆ ನಾಳೆ ಸಿಗೋಣ. ಬೈ.